ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ಕೊನೆಯ ದಿನ, ಕೊನೆ ಕ್ಷಣಗಳು. ಆ್ಯಂಡ್ ಇನ್ನು ಒಂದು 2-3 ಅವರ್ ಬಿಟ್ಟರೆ ಮುಂದಿನ ವರ್ಷ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏನು ಕಿದ್ದಬಾಕಿರೋದು ಏನು ಗೊತ್ತಾ, ಹೋಗಿ ಅಲ್ಲಿ ಬಿದ್ದು ಬಂದಿರೋದು ಬೈಕಲ್ಲಿ. ಇದೇ ನಮ್ಮ ಹೊಸ ವರ್ಷ. ನಮಗೂ ಆಸೆ ಇರುತ್ತೆ, ನಾವು ಕೂಡ ಪಾರ್ಟಿಗೆ ಹೋಗಬೇಕು, ಎಂಜಾಯ್ ಮಾಡಬೇಕು, ರೆಸಾರ್ಟ್ಸಿಗೆ ಹೋಗಬೇಕು ಅಂತೇಳಿ. ಬಟ್ ನಮ್ಮನೆ ಬರ ಏನು ಹೇಳಿ, ಹೋಗಿ ಅಲ್ಲಿ ಈ ಥರ ನೋವು ಮಾಡಿಕೊಂಡು ಬಂದಿರೋದು. ಗೈಸ್ ಏನು ಗೊತ್ತಾ, ನಾಳೆ ನ್ಯೂ ಇಯರ್ ಇರೋದ್ರಿಂದ ನಾನು ಕೂಡ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮಮ್ಮಿ ಪರ್ಮಿಷನ್ ಇಲ್ಲದೆ ನಾನು ಹೋಗೋಕ್ಕಾಗುತ್ತಾ? ಕೇಳೋಣವಾ ಇವಾಗ? ಅಂಜು, ನಾಳೆ ಪಾರ್ಟಿಗೆ ಹೋಗೋಣ ಅಂತ, ನ್ಯೂ ಇಯರ್ಗೆ ಫ್ರೆಂಡ್ಸ್ ಎಲ್ಲ ಕರೀತಿದ್ದಾರೆ. ನಾಳೆ ಸ್ವಾಮಿಯರು ಹೋಗ್ತಾರೆ, ಅವ್ರಿಗೆ ಅಡುಗೆ ಮಾಡಬೇಕು. ಎದ್ದು ಪಾತ್ರೆ ತೊಳೆಯೋದು ಮಾಡುವಂತೆ. कैसे कैसे लोग रहते हैं यार यहाँ पर, बहुत दर्द हो रहा है. ಹಾಳಾಕಾಗದೆ ನಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನನ್ನ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ರಿಗೂ ಆರೋಗ್ಯ, ಆಯಸ್ಸು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀನಿ. ಆ್ಯಂಡ್ ಎಲ್ಲರೂ ಕೂಡ ನಿಮ್ಮ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ಯಾವುದೇ ಥರ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ, ಯಾಕಂದರೆ ಟೈಮ್ ಮತ್ತೆ ಬರೋದಿಲ್ಲ. ಹಾಗಾಗಿ ಒಂದು ಮೂಮೆಂಟ್ನು ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಎಂಜಾಯ್ ಮಾಡಿ. ನೋಡ್ತಾ ಇದ್ದಂಗೆ ಒಂದು ವರ್ಷ ಕಳೆದೋಯ್ತು. ಹಾಗಾಗಿ ಯಾವ ಟೈಮ್ನು ಕೂಡ ವೇಸ್ಟ್ ಮಾಡ್ಕೋಬೇಡಿ. ಕಷ್ಟ ಸುಖ ದುಃಖ ಎಲ್ಲ ಬರುತ್ತೆ. ಹಾಗಂತೇಳಿ ಬರೀ ಎಂಜಾಯ್ ಮಾಡ್ತಾನೆ ಇರಬೇಕು ಅಂತಲ್ಲ, ಎಲ್ಲದನ್ನೂ ಮಾಡಬೇಕು, ಎಲ್ಲದನ್ನೂ ಮಾಡ್ಕೊಂಡು ಹೋಗಿ.